Watch full episodes on Jio Hotstar. ಬಾಬಾ ಗಿಟಾರ್ ಅವರೇ, ನಾವು ಬೈ ರೋಡ್ ಯಾಕೆ ಹೋಗ್ತಾ ಇದೀವಿ? ಯಾಕಂದ್ರೆ ಅವ್ರ ಕಾರ್ ಹಾರ್ಕೊಂಬರುತ್ತೆ ಮತ್ತೆ ಅವ್ರ ಆಕಾಶದಲ್ಲಿ ದೂರದಿಂದ ನಮ್ಮನ್ನ ನೋಡ್ಕೊಂಡು ಫಾಲೋ ಮಾಡಬಹುದು. ಆದ್ರೆ ಅವ್ರಿಗೆ ಇದು ಗೊತ್ತಾಗಲ್ಲ ನಾವು ಎಲ್ಲಿ ಹೋಗ್ತಿದೀವಿ ಅಂತ. ರಿಂಗ್. ಡಾಕ್ಟರ್ ಡ್ಯಾಂಗ್, ಮಿನಿಸ್ಟರ್ ಸರ್ ನಿಮ್ಮನ್ನ ಮೀಟ್ ಮಾಡಕ್ ಬಂದಿದ್ದಾರೆ. $100 ಕೋಟಿ ಅಮೌಂಟು ಮತ್ತೆ ಪ್ಲೇನ್ ನ ಬಂದೋಬಸ್ತು ಆಗೋಗಿದೆ ಅನ್ಸುತ್ತೆ. ಏ ಡಾಕ್ಟರ್ ಡ್ಯಾಂಗ್, ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ನಿನ್ನ ಇಲ್ಲಿಂದ ಬಿಡುಗಡೆ ಮಾಡೋದೇ ಇಲ್ಲ. ನೀನ್ ಎಷ್ಟು ನಷ್ಟ ಮಾಡ್ತೀಯೋ ಅಷ್ಟೇ ಶಿಕ್ಷೆ ನಿನಗಾಗತ್ತೆ. ಒಂದು ಮಾತು ತಿಳ್ಕೊ, ಸರ್ಕಾರ ನಿನ್ನ ಯಾವ ಬೆದರಿಕೆಗೂ ಹೆದರ್ಕೊಂಡು ಬೆಲೆ ಕೊಡೋದಿಲ್ಲ. ಕೇಳಿ ಸಂತೋಷ ಆಯ್ತು. ಈಗ ತಾನೇ ಕುತುಬ್ ಮಿನಾರ್ ಹೋಗಿದೆ, ಇನ್ನು ಮುಂದೆ ನೋಡ್ತಾ ಇರು ಏನೇನು ಹೋಗುತ್ತೆ ಅಂತ. ಸುಮ್ನೆ ಇಲ್ಲಿಗೆ ಬಂದು ನನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಅಂತ ಟ್ರೈ ಮಾಡಬೇಡ. ನಾನು ಅಪಾಯಿಂಟ್ಮೆಂಟ್ ಇಲ್ದೆ ಯಾರನ್ನು ಮೀಟ್ ಮಾಡೋದಕ್ಕೆ ಇಷ್ಟ ಪಡೋಲ್ಲ. ನೀನ್ ನನ್ ತಲೆ ಕೆಡ್ಸಕ್ ಬರ್ಬೇಡ ಸರ್. ನೀವೊಂದ್ ಮಾತು ಹೇಳಿ ಇವನ್ನ ಇಲ್ಲೇ ಮುಗಿಸ್ಬಿಡ್ತೀನಿ. ಏ ಇನ್ಸ್ಪೆಕ್ಟರ್, ನಿನ್ನಂತ ಇನ್ಸ್ಪೆಕ್ಟರ್ ನೋಡಿದ್ರೆ ನಮ್ ಗಾರ್ಡ್ಸ್ ಕೂಡ ಹೆದರ್ಕೊಳ್ಳೋದಿಲ್ಲ. ನಾನು ಡಾಕ್ಟರ್ ಟ್ಯಾಂಗ್, ಸರ್ಕಾರನ ಬೀಳಿಸ್ತಾನೆ, ಅರ್ಥ ಆಯ್ತಾ? ಯುದ್ಧನೂ ಮಾಡ್ತಾನೆ, ಅಲ್ಲೋಲ ಕಲ್ಲೋಲ ಮಾಡ್ತಾನೆ. ಗುರಿ ಇಡ್ಬೇಕು ಅಂದ್ರೆ ಇಲ್ಲಿಗಿಡು, ಇಲ್ಲ ಅಂದ್ರೆ ಸುಮ್ನೆ ಇಲ್ಲಿಂದ ಹೋಗ್ತಾ ಇರು. ಬನ್ನಿ ಇನ್ಸ್ಪೆಕ್ಟರ್, ಇಲ್ಲಿಂದ ಹೋಗೋಣ. ಬಾಯ್ ಬಾಯ್. ತಾಜ್ಮಹಲ್ ತಲುಪಿಟ್ವಿ. ನನಗನ್ನಿಸ್ತಾ ಇದೆ ಬಾಬಾ ಗಿಟಾರು ಇಲ್ಲೇ ಇಲ್ಲೋ ಇರ್ತಾನೆ ಅಂತ. ಬನ್ನಿ ಹುಡುಕಿ ಅವನನ್ನ. ಅಲ್ಲೋಡಿ, ಯಾರೇ ನಿಂತ್ಕೊಂಡಿದ್ದಾರೆ. ಹಿಂದ್ಗಡೆ ಗಿಟಾರ್ ಸಿಗಿಸ್ಕೊಂಡಿದ್ದಾರೆ. ಅವನಿಗೆ ಗಿಟಾರ್ ಅಂದ್ರೆ ತುಂಬಾ ಇಷ್ಟ ಇರ್ಬೋದು. ಗಿಟಾರ್ ಇಲ್ದೇನೆ ಅವ್ನು ಇರೋದೇ ಇಲ್ಲ ಅನ್ಸುತ್ತೆ. ಅವ್ನ ಕೈನಲ್ಲಿ ಗಿಟಾರ್ ಇಲ್ದೇ ಏನಂತೆ, ಅವ್ನ್ ಬೆನ್ನಲ್ಲಿ ಇದೆಯಲ್ಲ. ನಾನು ಬಿಡೋದಿಲ್ಲ. ನಾನು ಹೇಳಿದ್ನಲ್ಲ ನಿಂಗೆ ಸರ್, ಅವನು ಕೋಟಲ್ಲಿ ಗಿಟಾರ್ ಅಂಟಿಸ್ಕೊಂಡಿದ್ದಾನಲ್ಲ, ಅವನ್ನ ಹಿಡ್ಕೊಳ್ಳಿ ಸರ್. ಅವನು ತಾಜ್ ಮಹಲ್ ಡೆಸ್ಟ್ರಾಯ್ ಮಾಡಕ್ಕೋಸ್ಕರ ಬಂದಿದ್ದಾನೆ ಸರ್. ಹಿಡ್ಕೊಳ್ಳಿ ಅವನ್ನ ಬೇಗ. ಇವ್ರು ಇಲ್ಲಿಗೂ ಬಂದ್ಬಿಟ್ರ, ಓಡ್ಬೇಕಷ್ಟೇ. ಅಷ್ಟು ಜೋರಾಗಿ ಕಿತ್ಕೊಳ್ಳೋ ಅವಶ್ಯಕತೆ ಐತೆ ನನಗೆ. ನಡಿ ಹೋಗಿ ಹಿಡ್ಕೊಳ್ಳವನ್ನ. ಬನ್ನಿ ಸರ್, ಅರ್ಜೆಂಟ್ ಆಗಿ ಪೊಲೀಸ್ ಅವ್ರನ್ನ ಕಳಿಸಿ. ತಾಜ್ ಮಹಲ್ಗೆ ಅಪಾಯ ಇದೆ. ಬಾಬಾ ಗಿಟಾರ್ ಬರೀ ಸ್ಟಾಪ್. ಇದ ನೇಮ್ ಆಫ್ ಲಾ. ನಿನಗೆ ಸರ್ಕಾರದ ಮೇಲೆ ಆಣೆ, ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಆಣೆ. ಏ ಎಳ್ಳೀರು, ಸ್ಟಾಪ್. ನನಗೋಸ್ಕರ ಒಂದು ಕೆಲಸ ಮಾಡ್ಕೊಡು ಪ್ಲೀಸ್. ಏನ್ ಮಾಡ್ಬೇಕು ಬೇಗ ಹೇಳಪ್ಪ. ಯಾರ ಹತ್ರ ಗನ್ ಇದೆಯೋ ಅವ್ರನ್ನ ಹೇಗೆ ಟಾರ್ಗೆಟ್ ಮಾಡ್ಬೇಕು ಅಂದ್ರೆ ಅವ್ರು ಮತ್ತೆ ಅವ್ರ ಜೀವನದಲ್ಲಿ ಎಳ್ಳೇಬಾರ್ದು. ಕೇಳಿದ್ರಾ? ಗನ್ನಿರೋರ್ನ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಹೋಗಿ ಬೀಳ್ಬೇಕು. ಇದೇನಿದು? ಎಳ್ಳೀರ್ ಮಾತಾಡ್ತಿದೆ. ಪಾಪ ಈಗ ಎಳ್ಳೀರು ಏನ್ ಮಾಡಕ್ ಹೊರಟಿದೆ? ಅಲ್ಲೋಡಿ, ಅವ್ರೆಲ್ರು ಗನ್ ಹಿಡ್ಕೊಂಡಿದ್ದಾರೆ. ಬನ್ನಿ. ನಡಿ. ಅಯ್ಯಪ್ಪ, ಏನಾಗೋಗ್ಬಿಡ್ತು ಇಲ್ಲಿ. ಅಯ್ಯಮ್ಮ, ನನ್ನ 20 ವರ್ಷದ ಅನುಭವದಲ್ಲಿ ಯಾವತ್ತು ಚಿಂಗಂ ಸರ್ ಎಳ್ನೀರು ಟಾರ್ಗೆಟ್ ಮೇಲೆ ಬಿದ್ದಿದ್ದು ನಾನು ಇದುವರೆಗೂ ನೋಡೇ ಇಲ್ಲ. ಅಯ್ಯೋ, ಎಳ್ನೀರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರೆ ಆಯ್ತು. ಓಡಿ ಪ್ರಾಣ ಉಳಿಸ್ಕೊಳ್ಳಿ. ಹಲೋ ಡಾಲಿ, ಹೇಗಿದ್ಯಾ? ಈ ಡಾಲಿ ಇಲ್ಲೇ ಇಲ್ಲೋ ಇರ್ಬೋದು ಅನ್ಸುತ್ತೆ. ಮೋಟು ಅವರೇ, ನೀವ್ ಎಲ್ಲಿದ್ದೀರಾ? ನಾನ್ ತಾಜ್ ಮಹಲ್ ನೋಡಕ್ ಬಂದಿದ್ದೀನಿ. ಹೌದಾ? ಅರೆ ನಾನು ಇಲ್ಲೇ. ಬಾಯಿ ಮುಚ್ಕೊಂಡಿದ್ರೆ ಏನು ಮಾತಾಡ ನೀನು? ನೀವಂತೂ ಒಳ್ಳೆ ಮನ್ಸಿರೋಂತ ಒಬ್ಬ ದೊಡ್ಡ ವ್ಯಕ್ತಿ.
ನಾನು ನಿಮ್ಮನ್ನ ಪರ್ಸನಲ್ ಆಗಿ ಮೀಟ್ ಮಾಡಿ ಸಾರಿ ಕೇಳ್ಬೇಕು. ಹಲೋ. ಓ, ಕಾಲ್ ಕಟ್ ಆಯ್ತು. ಅರೆ ಪತ್ಲು, ಒಂದ್ಸಾರಿ ನಾನು ಆಕೆ ಹತ್ರ ಮಾತಾಡಕ್ ಬಿಡು. ಅವಳನ್ನ ನೀನು ಅಳಿಸ್ಬಿಟ್ಟು ಕಳಿಸ್ಬಿಟ್ಟಿದ್ದೆ ಕಣೋ. ಪಾಪ ಅವಳು ತುಂಬಾ ದುಃಖದಲ್ಲಿ ಇರ್ತಾಳೆ ಅನ್ಸುತ್ತೆ. ಬಾಯ್ ಬುಚ್ಚೋ, ಜಾಸ್ತಿ ಆಯ್ತು ನಿಮ್ದು. ಏಯ್ ಇಲ್ಲೇ ಇರೋ, ನಾವ್ ಈಗಲೇ ಬಂದ್ಬಿಡ್ತೀರಾ. ನಡೀರಿ. ಓಕೆ. ಈಗೆಲ್ಲರೂ ಸ್ಪ್ಲಿಟ್ ಆಗೋಣ, ಅವ್ರು ನೋಡ್ಕೋಣ ಬನ್ನಿ. ಏನು? ಸಾರಿ ಫ್ರೆಂಡ್, ನಾನು ನನ್ನ ಸ್ನೇಹಿತನ ಹುಡುಕ್ತಾ ಇದ್ದೆ. ಏನಪ್ಪಾ? ಓಹ್ ತವ, ಸಾರಿ ಸಾರಿ. ಹಲೋ ಹಲೋ. ಅಯ್ಯೋ, ಮೋಟು ಅವ್ರು ಯಾಕೆ ಕಾಲ್ ಪಿಕ್ ಮಾಡ್ತಾ ಇಲ್ಲ? ಅಯ್ಯೋ ಹುಳು. ಮೋಟು ಅವ್ರು ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಗೊತ್ತಾಗ್ತಿಲ್ವಲ್ಲ. ಮತ್ತೆ ಟ್ರೈ ಮಾಡ್ತೀನಿ. ಅರೆ ಡಾಲಿ, ಒಳ್ಳೇದೊಳ್ಳೇದು. ಈಗ ಈ ತಾಜ್ ಮಹಲ್ ಉಡಾಯಿಸ್ಬಿಡ್ತೀನಿ. ಅಯ್ಯೋ, ಇವನ್ ಎಲ್ಲಿಂದ ಬಂದ? ಒಂದ್ಸರಿ ಫೋನ್ ಎತ್ತಿ ಮೋಟು ಅವರೇ, ಪ್ಲೀಸ್. ಅಯ್ಯೋ ಮೋಟು ಅವರೇ, ನಿಮ್ಮನ್ನ ಯಾರು ಹಿಂಗ್ ಕಟ್ಟಾಕಿದ್ದು? ಇರಿ. ಓ ಮೋಟು ಅವರೇ, ನೀವೆಷ್ಟು ಒಳ್ಳೆ ವ್ಯಕ್ತಿ. ನಿಮ್ ಮನ್ಸು ಎಷ್ಟು ಶುದ್ಧವಾಗಿದೆ. ನಿಮ್ ಕಣ್ಣಲ್ಲಿ ಇನ್ನೋಸೆನ್ಸ್ ಇದೆ. ನೀವು ಪ್ರೀತಿಯಿಂದ ಯಾರಿಗಾದ್ರೂ ಅಪರಾಧ ಮಾಡ್ಬೇಡ ಅಂತ ಹೇಳಿದ್ರೆ ಅವ್ರು ಬಿಟ್ಬಿಡ್ತಾರೆ. ಏನು ನಿಜನಾ? ಮೊದ್ಲು ತಡಿಯ ಅವನ್ನ. ಅವನು ಅದೇ ಮನುಷ್ಯ ಕಣ. ಹೇಗಿದ್ಯಪ್ಪ ಬಾಬಾ ಗಿಟಾರ್? ನಿಮ್ಮೆಲ್ರಿಗೂ ನಾನು ಈಗಲೇ ಪಾಠ ಕಲಿಸ್ತೀನಿ. ಮಾಡ್ತೀನಿ ನೋಡ್ತಾ ಇರೋ. ಅಯ್ಯೋ, ಇಳಿ ನನ್ನ ಮೇಲಿಂದ. ಸಾರಿ, ನನ್ನಿಂದ ಅಪರಾಧಿ ಓಡ್ ಹೋಗ್ಬಿಟ್ಟ. ರಿಯಲಿ ಸಾರಿ. ಅರೆ ಯಾರ್ ತಾಯಿ ನೀವು? ನಾವು ಓದ್ ಜಾಗದಲ್ಲೆಲ್ಲ ಬಂದು ಯಾಕೆ ಸುಮ್ಮನೆ ನಮ್ ತಲೆ ತಿಂತಾ ಇದ್ದೀರಾ? ನಾನೊಂದು ನ್ಯೂಸ್ ರಿಪೋರ್ಟರ್. ಈ ಸ್ಟೋರಿನ ಕವರ್ ಮಾಡ್ಬೇಕು ಅನ್ಕೊಂಡೆ. ಅದಕ್ಕೆ ಎಲ್ಲಾ ಕಡೆನೂ ನಿಮ್ ಹಿಂದೆನೆ ಬರ್ತಾ ಇದ್ದೆ. ನಂಗ್ ವಯಸ್ಸಾದ ಅಪ್ಪ ಅಮ್ಮ ಇದ್ದಾರೆ. ಒಬ್ಬಳು ತಂಗಿ ಇದ್ದಾಳೆ, ಅವಳು ಮದ್ವೆ ಮಾಡ್ಬೇಕು. ಒಬ್ಬ ತಮ್ಮ ಇದ್ದಾನೆ, ಅವನಿಗೆ ಓದಿಸ್ಬೇಕು. ನಾನು ಈ ಸ್ಟೋರಿ ಕವರ್ ಮಾಡದೆ ಹೋದ್ರೆ ನನ್ನ ಕೆಲಸದಿಂದ ತೆಗೆದು ಹಾಕ್ಬಿಡ್ತಾರೆ. ಪತ್ಲು, ಇವ್ರನ್ನು ನಮ್ ಜೊತೆ ಕರ್ಕೊಂಡು ಹೋಗೋಣ ಕಣೋ. ನನಗೆ ಇವ್ರ ದುಃಖ ನೋಡಕ್ ಆಗ್ತಾ ಇಲ್ಲ. ಅಯ್ಯ ಮೋಟು, ನಿನ್ಗೆ ಯಾರ ದುಃಖನೂ ನೋಡಕ್ ಆಗೋದೇ ಇಲ್ಲ ಅಲ್ವೇನಾ? ಅಯ್ಯ ನೀನ್ ಕರೆಕ್ಟಾಗಿ ಕೇಳಿಸ್ಕೊಳಮ್ಮ. ಇನ್ನೊಂದ್ಸಾರಿ ನಮ್ಮ ಹಿಂದೆ ಬಂದ್ರೆ ಸರಿ ಇರೋದಿಲ್ಲ ನೋಡು. ಥ್ಯಾಂಕ್ ಯು ಸರ್, ನೀವು ತಾಜ್ ಮಹಲ್ ನ ಬಚಾವ್ ಮಾಡ್ಬಿಟ್ರಿ. ನಮ್ ಪೊಲೀಸ್ ಅವರು ಅವ್ರನ್ನ ಫಾಲೋ ಮಾಡ್ತಾ ಇದಾರೆ. ಬೇಗ ಅವ್ರನ್ನ ಹಿಡ್ಕೋತೀವಿ, ಡೋಂಟ್ ವರಿ. ಮೋಟು ಪತ್ಲು ಮತ್ತು ಸ್ನೇಹಿತರು ತಾಜ್ ಮಹಲ್ ಡೆಸ್ಟ್ರಾಯ್ ಆಗೋದನ್ನ ತಡೆದಿದ್ದಾರೆ. ಇಡೀ ದೇಶವೆಲ್ಲ ಅವ್ರನ್ನ ಮೆಚ್ಕೋತಾ ಇದ್ದಾರೆ. ಆದ್ರೆ ಬಾಬಾ ಗಿಟಾರ್ ಪರಾರಿಯಾಗಿದ್ದಾರೆ. ಬಾಬಾ ಗಿಟಾರ್ನ ಹುಡುಕಕ್ಕೋಸ್ಕರ ಇಡೀ ಪೊಲೀಸ್ ಸಿಬ್ಬಂದಿ ನಗರವೆಲ್ಲ ಹುಡುಕಾಟ ನಡೆಸ್ತಾ ಇದ್ದಾರೆ. ಕಾರಣಕರ್ತರಾದ ಮೋಟು ಪತ್ಲು ಅವರ ಮೇಲೆ ಕೋಪಗೊಂಡ ಡೇಂಜರಸ್ ಡಿ ಇನ್ನೊಂದು ಭಯಾನಕ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಇನ್ನು ಏನೇನು ಉಳಿಸ್ತೀರಾ? ಎಷ್ಟೊತ್ತು ಅಂತ ಉಳಿಸ್ತೀರಾ? ಮೋಟು ಪತ್ಲು, ನಮ್ಮನ್ನ ನೀವು ತಡೆಯಕ್ಕಾಗಲ್ಲ. ಬೇಗ ಡಾಕ್ಟರ್ ಡ್ಯಾಂಗ್ ನ ಬಿಡುಗಡೆ ಮಾಡಿ 100 ಕೋಟಿ ದುಡ್ಡು ಮತ್ತೆ ಪ್ಲೇನ್ ನ ಕೊಡ್ಲಿಲ್ಲ ಅಂದ್ರೆ ನಾಳೆ ಎಂತ ಘಟನೆ ನಡೆಯುತ್ತೆ ಅಂದ್ರೆ ಪೂರ್ತಿ ಪ್ರಪಂಚನೇ ಅಲ್ಲಾಡ್ ಹೋಗುತ್ತೆ. ಇನ್ 14 ಗಂಟೆ ಉಳಿದಿದೆ ಅಷ್ಟೇ. ಇದರರ್ಥ ಏನು ಅಂದ್ರೆ ನಮಗ್ ಬರೀ 14 ಗಂಟೆ ಮಾತ್ರ ಉಳಿದಿರೋದು. ಇವತ್ತು ರಾತ್ರಿ ಅವನು ಎಲ್ಲಿ ಏನ್ ಮಾಡ್ತಾನೆ ಅಂತ ನಾವು ಕಂಡು ಹಿಡ್ಕೊಳ್ಳೇಬೇಕಾಗಿದೆ. ಆದ್ರೆ ಅದನ್ನ ಹೇಗ್ ಕಂಡಿಡಿಯೋದು? ನಮ್ಮ ಹತ್ರ ಒಂದು ಕ್ಲೂನು ಇಲ್ವಲ್ಲ. 20 ದೇಶದ ಲೀಡರ್ಸು ನಮ್ಮ ಗೇಟ್ ವೇ ಆಫ್ ಇಂಡಿಯಾ ಹತ್ರ ಬರ್ತಾ ಇದ್ದಾರೆ. ನಾನು ನನ್ನ ಸೀಕ್ರೆಟ್ ವೆಪನ್ ಪ್ರೆಸೆಂಟೇಶನ್ ನ ಅವ್ರಿಗೆ ಕೊಡ್ಬೇಕು. ಇಲ್ಲ ಅಂದ್ರೆ ನಾನು ಅವ್ರಿಗೆ ಮುಖ ತೋರ್ಸಕ್ ಆಗಲ್ಲ. 20 ದೇಶದ ಲೀಡರ್ಸು ಮುಂಬೈಗೆ ಬರ್ತಾ ಇದ್ದಾರಾ? ಎಸ್ ಮುಂಬೈ.
ಅವ್ನು ಮುಂಬೈಗೆ ಹೋಗ್ತಾನೆ, ಯಾಕಂದ್ರೆ ಅಲ್ಲಿ ಎಲ್ಲ ಲೀಡರ್ಸು ಬರ್ತಾ ಇದ್ದಾರೆ ಅಂತ. ಅವನು ವಿಡಿಯೋದಲ್ಲಿ ಏನ್ ಹೇಳ್ದ ಗೊತ್ತಾ, ಇಡೀ ವರ್ಲ್ಡ್ನೇ ಅಲ್ಲಾಡ್ಸ್ಬಿಡ್ತೀನಿ ಅಂತ. ಅಯ್ಯೋ, ವರ್ಲ್ಡ್ ಲೀಡರ್ಸ್ಗೆ ಏನಾದ್ರು ತೊಂದರೆ ಆಗ್ಬಿಟ್ರೆ ಇಡೀ ಪ್ರಪಂಚನೇ ನಾಶ ಆಗೋಗ್ಬಿಡುತ್ತೆ ಅಷ್ಟೇ. ಅವನು ಮುಂಬೈಗೆ ಹೋಗಕ್ಕಾಗಲ್ಲ. ಎಲ್ಲ ಏರ್ಪೋರ್ಟ್ಗಳಿಗೂ ರೋಡ್ಗಳು ನಾಕಾಬಂದಿ ಹಾಕಿದ್ದಾರೆ. ಪ್ರೈವೇಟ್ ಪ್ಲೇನ್ ಅಲ್ಲಿ ಹೋದ್ರು ಕೂಡ ಏರ್ ಫೋರ್ಸ್ ಅವನ್ನ ಹಿಡಿದಾಕತ್ತೆ. ಆದ್ರೆ ಅವನು ಟ್ರೈನಲ್ಲಿ ಹೋಗ್ಬೋದಲ್ಲ. ಒಂದು ಸೂಪರ್ ಫಾಸ್ಟ್ ಟ್ರೈನ್ ಇದೆ, ಆಗ್ರಾಯಿಂದ ಮುಂಬೈಗೆ ಬರೀ ಒಂದೇ ರಾತ್ರಿ ಹೊರಟೋಗ್ಬಿಡುತ್ತೆ. ಆ ಟ್ರೈನು ಈಗ ತಾನೇ ಹೊರಟಿರುತ್ತೆ. ಡಾಕ್ಟರ್ ಸುಬ್ಬಿ, ಮುಂಬೈ ಪೊಲೀಸ್ಗೆ ಹೇಳಿ, ಹೇಗಾದ್ರೂ ನೀವು ಮುಂಬೈಗೆ ಹೋಗಿ ಇಲ್ಲಿಂದ ಹೋಗಕ್ ಮುಂಚೆ ಒಂದ್ ಕೆಲಸ ಮಾಡ್ಬೇಕು ಅಂತ ಹೇಳಿ. ನಾವು ಕೂಡ ಫ್ಲೈಯಿಂಗ್ ಕಾರ್ ತಗೊಂಡು ಹೊರಟ್ಬಿಡ್ತೀವಿ. ಆಮೇಲೆ ಇನ್ಸ್ಪೆಕ್ಟರ್ ತೈಕೊಂಡಿದಾರಲ್ಲ, ಅವ್ರ ಹೆಲ್ಪ್ ತಗೊಂಡು ಏನಾದ್ರೂ ಪ್ಲಾನ್ ಮಾಡ್ತೀವಿ. Watch India's largest kids library only on Jio Hotstar. Download the app now.